ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಈಗಾಗಲೇ ನೀವು ಪ್ರೀ ಟೆಸ್ಟ್ ಅನ್ನು ತೆಗೆದುಕೊಂಡಿದ್ದೀರಾ, ಪೋಸ್ಟ್ ಟೆಸ್ಟ್ ಕೂಡ ತಗೊಳ್ತೀರಾ ಜೂನ್ 15 ವರೆಗೇನು ಸಹಿತ. ಸೊ ಅದೆಲ್ಲ ಮಾರ್ಕ್ಸ್ ಅನ್ನ ಈಗಾಗಲೇ ಹೇಳಿದ್ರು, ನಾನು ಕೂಡ ಹೇಳಿದ್ದೆ. ಸೊ ಅದನ್ನ LBS SATs ಅಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು, ಜೊತೆಗೆ AI ಬೇಸ್ಡ್ ಅಸೆಸ್ಮೆಂಟ್ ಕೂಡ ಆಗತ್ತೆ ಎನ್ನುವಂಥದ್ದು ನಾನು ಮುಂಚೆನೆ ಹೇಳಿದ್ದೆ. ಸೊ ಈಗ ಇಲಾಖೆ ಕಡೆಯಿಂದ ಒಂದು ಆದೇಶ ಬಂದಿದೆ. ತಾವುಗಳು ಏನು ಪ್ರೀ ಟೆಸ್ಟ್ ಮಾರ್ಕ್ಸ್ಗಳನ್ನು ಮೀನ್ಸ್ ಗ್ರೇಡ್ಗಳನ್ನು ಯಾರು ಎ ತಗೊಂಡಿದ್ದಾರೆ, ಯಾರು ಬಿ ತಗೊಂಡಿದ್ದಾರೆ ಎನ್ನುವಂಥದ್ದನ್ನು ಸ್ಯಾಟ್ಸ್ ಅಲ್ಲಿ LBA ಲಾಗಿನ್ ಅಲ್ಲಿ ಟೀಚರ್ಸ್ ಲಾಗಿನ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು ಮ್ಯಾಂಡೇಟರಿಗೆ ಮಾಡಲೇಬೇಕು. ಅದನ್ನೇ ಜೆರಾಕ್ಸ್ ಅನ್ನ ಮುಖ್ಯೋಪಾಧ್ಯಾಯರು ಇಟ್ಕೊಂಡು ಸ್ಯಾಪ್ ಅಲ್ಲಿ ಅಟ್ಯಾಚ್ ಮಾಡಿದ್ರು ಕೂಡ ನಡೆಯುತ್ತೆ ಎನ್ನುವಂಥ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸೊ ಆ ಒಂದು ಸುತ್ತೋಲೆಯನ್ನ ನೋಡೋಣ, ಜೊತೆಗೆ ಯಾವ ತರ ಅದು ಆನ್ಲೈನ್ ಅಲ್ಲಿ ಎಂಟ್ರಿಯನ್ನ ಮಾಡ್ಬೇಕು ಎನ್ನುವಂಥದ್ದು ಕೂಡ ನೋಡ್ತಾ ಸಾಗೋಣ. ಸೊ ಅದೆಲ್ಲವನ್ನ ವೀಕ್ಷಿಸ್ತಾ ಇರೋ ನೀವು ಒಂದು ವಿಡಿಯೋದಲ್ಲಿ. ಹಾಗೂ ಇನ್ನೂವರೆಗೂ ಯಾರು ಜಕಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಜಕಾರ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಎನ್ನುವ DSCRT ಅವರು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಒಂದು ಸುತ್ತೋಲೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಎನ್ನುವುದರ ಬಗ್ಗೆ ನಾವು ನೋಡೋದಾದ್ರೆ ನೋಡಿ, ಈಗಾಗಲೇ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಶ್ರೇಣಿಗಳನ್ನು ಸ್ಯಾಪ್ ನಮೂನೆಗಳಾದ 4A 4B 5A ಅಂಡ್ 5ಗಳಲ್ಲಿ ದಾಖಲಿಸಲು ತಿಳಿಸಲಾಗುತ್ತೆ ಎನ್ನುವಂಥದ್ದು ಆಲ್ರೆಡಿ ನಾನು ಹೇಳಿದ್ದೇನೆ. ಯಾರು ನೋಡಿಲ್ಲ ಸೇತು ಬಂದದ ಫಾರ್ಮೆಟ್ಗಳಲ್ಲಿ ಅದನ್ನು ಹೇಳಿದ್ದೀನಿ, ಹಿಂದಿನ ವಿಡಿಯೋಗಳಲ್ಲಿ ತಾವು ನೋಡ್ಕೊಳ್ಬಹುದು. 4A 4B ಜೊತೆಗೆ 5A 5B ಯಾರಿಗೆ ಸಂಬಂಧಿಸಿದಂತೆ ಎನ್ನುವಂಥದ್ದು 4A ಏನಿದೆ, 4A ಇನ್ನೊಂದ್ಸಲ ಹೇಳ್ತಾ ಹೋಗ್ತೀನಿ. 4A ಏನಿದೆ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಎಲ್ಲಿವರೆಗೆ 5th ಕ್ಲಾಸ್ ವರೆಗೇನು ಕೂಡ 4A ಇದು ಪೂರ್ವ ಪರೀಕ್ಷೆಗೆ ಪ್ರೀ ಟೆಸ್ಟ್ಗೆ ಸಂಬಂಧಿಸುವಂಥದ್ದು. ಪ್ರೀ ಟೆಸ್ಟ್ ಸರಿನಾ, ಪ್ರೀ ಟೆಸ್ಟ್ಗೆ ಸಂಬಂಧಿಸಿರುವಂಥದ್ದು. ಜೊತೆಗೆ 4B ಏನಿದೆ ಅದು ಫ್ರಮ್ ಕ್ಲಾಸ್ 6 to 10th ವರೆಗೇನು ಕೂಡ ಇದನ್ನು ಕೂಡ ಪ್ರೀ ಟೆಸ್ಟ್ಗೆ ಸಂಬಂಧಿಸಿರುವಂಥದ್ದು. ಸರಿನಾ, ಇದು ಗೊತ್ತಾಗಿದೆ ಅಂತ ನಾನು ಅನ್ಕೊಂತೀನಿ. ಅದೇ ತರ 5A and 5B ಅನ್ನ ನೋಡುವುದಾದ್ರೆ 5A and 5B ಗಳನ್ನ ನೋಡುವುದಾದ್ರೆ 5A ಸೇಮ್ 5A ಕ್ಲಾಸ್ 1 to 5th ವರೆಗೇನು ಕೂಡ 5 ಇರುತ್ತೆ. 5B ಏನಿದೆ 5B ಏನಿದೆ ಫ್ರಮ್ ಕ್ಲಾಸ್ 6 to ಕ್ಲಾಸ್ 10 ವರೆಗೇನು ಕೂಡ ಇರ್ತದೆ ಎನ್ನುವಂಥದ್ದು ಹೇಳಿದ್ದೀನಿ. ಇದು ಪೋಸ್ಟ್ ಟೆಸ್ಟ್ ಆದ್ಮೇಲೆ ಯಾರೆಲ್ಲ B ತೆಗೆದುಕೊಂಡಿದ್ದಾರೆ ಅವರು ಗ್ರೇಡ್ಗಳನ್ನ ಮಾತ್ರ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು, ಇದು ತಮಗೆ ಗೊತ್ತಿರುವಂಥದ್ದು. ಸೊ ಈ ಒಂದು 4A and 4B ಗಳನ್ನ ಸೊ ಇವಾಗ ಸ್ಯಾಟ್ ತಂತ್ರಾಂಶದಲ್ಲಿ ಮಾಡ್ಯೂಲ್ಸ್ ಗಳನ್ನ ಏನು ಮಾಡಿದ್ದಾರೆ, ರೆಡಿಯನ್ನ ಮಾಡಿದ್ದಾರೆ. 4A 4B 5A and 5B ನಾವು ಭರ್ತಿ ಮಾಡಬೇಕಾಗಿರುವಂಥದ್ದು. ಜೊತೆಗೆ B ಶ್ರೇಣಿ ಪಡೆದ ವಿದ್ಯಾರ್ಥಿಗಳ ನಿರಂತರ ಪರಿಹಾರಾತ್ಮಕ ಕ್ರಮಗಳನ್ನು ಕೈಗೊಂಡು ಅಪೇಕ್ಷಿತ ಕಲಿಕಾ ಫಲಗಳನ್ನು ಕಲಿಕೆಗೆ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್. ನೋಡಿ, ಯಾರು 5B ಯಲ್ಲಿ ಬಂದಿರ್ತಾರೆ ಅಥವಾ 5A ಅಥವಾ 5B ಯಲ್ಲಿ ಬಂದಿರ್ತಾರೆ ಅಂದ್ರೆ ಅವರು ಇನ್ನು ಕಲಿಕೆಯನ್ನ ಸಾಧಿಸಬೇಕು, ಇನ್ನು ಪರಿಹಾರ ಬೋಧನೆ ಒಳಪಟ್ಟ ಮಕ್ಕಳು ಅಂತ ಕಲಿತೀವಿ. ಅವರಿಗೆ 2 ಸೆಷನ್ ಕೊಟ್ಟಿದ್ದಾರೆ, ಒಂದು ಸೆಪ್ಟೆಂಬರ್ ಹಾಗೂ ಒಂದು ಡಿಸೆಂಬರ್. ಅಲ್ಲಿ ಅವರು ಸಾಧಿಸಲೇಬೇಕಾಗಿರುವಂಥದ್ದು. ಸೊ ಇವಾಗ LBA ಯಲ್ಲಿ ಇದನ್ನು ಎಂಟ್ರಿ ಮಾಡ್ರಿ ಅನ್ನೋದು ಕೊಟ್ಟಿದ್ದಾರೆ. LBA ಕ್ರೆಡೆನ್ಸಿಯಲ್, ಲಾಗಿನ್ ಕ್ರೆಡೆನ್ಸಿಯಲ್, ಇದನ್ನ LBA ತರ ಯಾವ ತರ ಕ್ರಿಯೇಟ್ ಮಾಡ್ಕೊ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಟೀಚರ್ಸ್ ಯಾರಿದ್ದಾರೆ ಅಡೆಡ್ ಯಾರಿದ್ದಾರೆ ಅವರೆಲ್ಲರ ಕಡೆ LBA ಲಾಗಿನ್ ಇದೆ ಅಂತ ಅನ್ಕೊಂತೀನಿ. ಸೊ ಯಾರ ಕಡೆ ಇಲ್ಲ ಅವರು ಪ್ರೀವಿಯಸ್ ಹೋದ ವರ್ಷನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಲಿಸ್ಟ್ ಅಲ್ಲಿ ಇರುತ್ತೆ, ಜಕಾರ್ ಅಕಾಡೆಮಿ ಲಿಸ್ಟ್ ಅಲ್ಲಿ ಇರುತ್ತೆ. ತಾವುಗಳು ಅದನ್ನ ಅಲ್ಲಿ ಹೋಗಿ ಯಾವ ತರ ಲಾಗಿನ್ ಆಗ್ಬೇಕು, ರಿಜಿಸ್ಟ್ರೇಷನ್ ಯಾವ ತರ ಆಗ್ಬೇಕನ್ನೋ ಅಲ್ಲಿ ಕೂಡ ನೋಡಬಹುದು. ಹಾಗೂ ಗೆಸ್ಟ್ ಟೀಚರ್ ಕೂಡ ಏನೆಲ್ಲ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಟ್ಟಿದ್ದೆ. ಸೊ ಆ ಒಂದು ಕ್ರೆಡೆನ್ಸಿಯಲ್ನ ಬಳಸ್ಕೊಂಡು ಲಾಗಿನ್ ಆಗ್ಬೇಕಾಗಿರುವಂತದ್ದು. ಜೊತೆಗೆ ಮುಖ್ಯ ಶಿಕ್ಷಕರು ತಮ್ಮ ಲಾಗಿನ್ ಅಲ್ಲಿ ಈ ಒಂದು ರಿಪೋರ್ಟ್ ಅನ್ನ ಜನರೇಟ್ ಮಾಡ್ಕೊಳ್ಬಹುದು. ಸೊ ಜೊತೆಗೆ ಸ್ಯಾಪ್ ಅಲ್ಲಿ ಸೇಮ್ ಅದೇನ್ ಪ್ರಿಂಟ್ ಬರುತ್ತೆ ಅದನ್ನ ಅಟ್ಯಾಚ್ ಮಾಡಿನೂ ಸಹಿತ ಇಡಬಹುದು. ಇದರಿಂದ ಏನಾಗ್ತದೆ ಅಂದ್ರೆ ನಾವು ಫಾರ್ಮೆಟ್ ಅನ್ನು ತುಂಬಬಹುದು. ಸ್ಯಾಪ್ ಅಲ್ಲಿ ಇರುವಂತದ್ದು ಏನ್ ನಮೂನೆಗಳಿದಾವೆ 4A 4B 5A 5ಗಳು ಆಲ್ಮೋಸ್ಟ್ ನಾವಿಲ್ಲಿ ರಿಪೋರ್ಟ್ ಅಲ್ಲಿ ಹೋದ್ರೆ HM ಲಾಗಿನ್ ಅಲ್ಲಿ ಹೋದ್ಮೇಲೆ ಅವ್ರ ರಿಪೋರ್ಟ್ ಅಲ್ಲಿ ಹೊಡೆದ್ರೆ ಈ ರಿಪೋರ್ಟ್ಗಳು ಸಿಗ್ತವೆ. ಅದನ್ನೇ ಡೈರೆಕ್ಟ್ ಆಗಿ ಅಟ್ಯಾಚ್ಮೆಂಟ್ ಅಲ್ಲಿ ತಗೊಳ್ಳಿ ಇಡಬಹುದು. ಭೌತಿಕ ನಮೂದಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ನಾವು ಮ್ಯಾನ್ಯುವಲ್ ಆಗಿ ಅದನ್ನ ಫಿಲ್ಅಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾರಾದ್ರೂ ಅಧಿಕಾರಿಗಳು ಬಂದರೂ ಸಹಿತ ನಾವು ಅದನ್ನ ಏನ್ ಮಾಡಬಹುದು, ಆ ಒಂದು ಫಾರ್ಮೆಟ್ ಅನ್ನ ತೋರಿಸಬಹುದು. ಸರಿನಾ, ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡ್ರಿ ಅಂತ ಹೇಳಿದ್ದಾರೆ. ಜೊತೆಗೆ B ಶ್ರೇಣಿ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಕಲಿಕೆಯನ್ನುಂಟು ಮಾಡಲು ಕ್ರಮ ವಹಿಸಿ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್, ಯಾವುದು ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಅಲ್ಲಿ ಆ ಒಂದು B ಗ್ರೇಡ್ ಪಡೆದಿರುವಂತ ಮಗು ಏನಿದೆ ಅವರು ಅಪೇಕ್ಷಿತ ಕಲಿಕಾ ಫಲಗಳು ಏನಿದೆ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ವರೆಗೂ ಕೂಡ ಅವ್ರು ಕಲಿಬೇಕು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸರಿನಾ, ಇದೆಲ್ಲನೂ ಕೂಡ ಆರ್ಡರ್ ಬಗ್ಗೆ ಇದೆ. ಸೊ ಇವಾಗ ನಾವು ಅದನ್ನ ಯಾವ ತರ ಲಾಗಿನ್ ಆಗ್ಬೇಕು ಎನ್ನುವಂಥದ್ದನ್ನ
ಮಾರ್ಕ್ಸ್ ಎಲ್ಲೆಲ್ಲಿ ಯಾವ ತರ ಎಂಟ್ರಿ ಮಾಡಬೇಕು, ಮೀನ್ಸ್ ಗ್ರೇಡ್ಗಳನ್ನ ಯಾವ ತರ ಎಂಟ್ರಿ ಮಾಡ್ಬೇಕು ಅನ್ನುವಂಥದ್ದನ್ನ ನೋಡ್ತಾ ಸಾಗೋಣ. ಗೂಗಲ್ ಅಲ್ಲಿ ಬರ್ತೀರಿ, ಗೂಗಲ್ ಅಲ್ಲಿ ಬಂದು LBA ಲಾಗಿನ್ ಅಂತ ಹೊಡೆದ್ರೆ ಸಾಕು ತಮಗೆ ಸಿಗತ್ತೆ. ಯಾವುದು LBA ಲಾಗಿನ್ ಎನ್ನುವಂಥದ್ದು ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. LBA ಲಾಗಿನ್ ಎನ್ನುವಂಥದ್ದು ಯಾವುದು LBA ಲಾಗಿನ್ ಎನ್ನುವಂಥದ್ದನ್ನ LBA ಲಾಗಿನ್ ಈ ಟೈಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮ್ಮ ಎಲ್ಲಿ ಬರ್ತೀರಾ LBA ಲಾಗಿನ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಇಂಟರ್ಫೇಸ್ ಓಪನ್ ಆಗುತ್ತೆ, ಸ್ಯಾಟ್ಸ್ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಇನ್ ಎನ್ನುವಂಥದ್ದು ಏನು ಕಾಣ್ತಾ ಇದೆ ನಿಮಗೆ, ಇಲ್ಲಿ ಕ್ಲಿಕ್ ಅನ್ನ ಮಾಡಬೇಕಾಗಿರುವಂಥದ್ದು. ಇಲ್ಲಿ ಕ್ಲಿಕ್ ಅನ್ನ ಮಾಡಿದ ತಕ್ಷಣ ನೋಡಿ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾವ ತರ ಮಾಡ್ಬೇಕೆನ್ನುವಂಥದ್ದು. ಜಸ್ಟ್ ಹಾಗೆ ಸ್ಪೀಡ್ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಟೀಚರ್ ಆದರೂ ಟೀಚರ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಅವರ KJD ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕು. ಗೌರ್ಮೆಂಟ್ ಟೀಚರ್ಸ್ಗಳಾಗಿದ್ರೆ KJD ನಂಬರ್ ಇದೆ, ಆರ್ ಆಡೆಡ್ ಟೀಚರ್ಸ್ಗಳಿದ್ರೆ ಅವ್ರಿಗೆ ಎಂಪ್ಲಾಯ್ ID ಇದೆ. ಗೆಸ್ಟ್ ಟೀಚರ್ಸ್ಗಳು ಯಾರಿದ್ದಾರೆ ಅವ್ರು HM ಲಾಗಿನ್ ಮುಖಾಂತರ ರಿಜಿಸ್ಟ್ರೇಷನ್ ಆಗಬಹುದು. ಜೊತೆಗೆ ಸ್ಯಾಟ್ಸ್ ಯೂಸರ್ ಅಂತ ಏನಿದೆ ಇದು ಪರ್ಟಿಕ್ಯುಲರ್ಲಿ ಆ ಒಂದು ಶಾಲೆ HMಗಳಿಗೆ ಯಾರು STS ಅಲ್ಲಿ HM ಅಂತ ಇದೆ ಅವರು ಇಲ್ಲಿ ಲಾಗಿನ್ ಆಗಬಹುದು. ಇದು DDP ಆಫೀಸ್ಗಿದೆ, ಇದು ನೋಡಲ್ ಆಫೀಸರ್ ಅದನ್ನ ನೋಡಬಹುದು. ಸೊ ಇವಾಗ ನಾವು ಟೀಚರ್ ಅಂತ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಟೀಚರ್ ಅಂತ ಇದೆ, ಇಲ್ಲಿ ನಮ್ಮ ಯೂಸರ್ ನೇಮ್ ಏನಿರುತ್ತೆ ನಮ್ಮ KJD ನಂಬರ್ನೇ ನಮ್ಮ ಯೂಸರ್ ನೇಮ್ ಇರುತ್ತೆ. ಸೊ ನಾನು ನನ್ನ KJD ನಂಬರ್ನ ಹಾಕೊಳ್ತೀನಿ. OTP ಸೆಂಡ್ ಆಗತ್ತೆ, OTP ಸೆಂಡ್ ಆಗಿದೆ. OTP ಅನ್ನ ಎಂಟ್ರಿ ಮಾಡ್ಕೊಂತೀನಿ. ವೆರಿಫೈ ಆಗಿದೆ. OTP ವೆರಿಫೈ ಆದ್ಮೇಲೆ ಇಲ್ಲಿ ತಾವುಗಳು ನೋಡಬಹುದು ಇಲ್ಲಿ ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆ. ಫಸ್ಟ್ಗೆ ಇಲ್ಲಿ ನಮ್ಮ ಹೆಸರುಗಳು ಬರ್ತವೆ, ಇಲ್ಲಿ ಡೇಟ್ ಬರುತ್ತೆ ಸರಿನಾ. ಈ ಸೈಡ್ ಬಂದ್ರೆ ಟೀಚರ್ಸ್ ಪ್ರೊಫೈಲ್ ಅಂತ ಇದೆ, ಇಲ್ಲೆಲ್ಲ ನಮ್ಮ ಪ್ರೊಫೈಲ್ ಇರುತ್ತೆ. ಟೀಚರ್ ಲೆಸನ್ ಪ್ಲಾನ್ ಗಳನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂತದ್ದು. ಇವಾಗ ನಾವು ಇದನ್ನ ಎಂಟ್ರಿ ಮಾಡೋದಕ್ಕೆ ಎಲ್ಲಿ ಹೋಗ್ಬೇಕು, ಅಸೆಸ್ಮೆಂಟ್ ಅಂತ ಏನ್ ಕಾಣ್ತಾ ಇದೆ ಅಸೆಸ್ಮೆಂಟ್ ಅಂತ ತಮಗೆ ಇಲ್ಲಿ ಕ್ಲಿಕ್ ಅನ್ನ ಮಾಡಿದಾಗ 3 ಆಪ್ಷನ್ಗಳು ತೆರೆದುಕೊಳ್ತವೆ. ಒಂದು LBA ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಹಾಗೂ ಬ್ರಿಡ್ಜ್ ಕೋರ್ಸ್ ಎನ್ನುವಂಥದ್ದು. ಸೊ ಇವಾಗ ನಮಗೆ ಎಂಟ್ರಿ ಮಾಡಬೇಕಾಗಿರುವಂಥದ್ದು ಎಲ್ಲಿದೆ ಬ್ರಿಡ್ಜ್ ಕೋರ್ಸ್ ಅಂತ ಏನಿದೆ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು. ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ. ಲೆಸನ್ ಪ್ಲಾನ್ ಎಂಟ್ರಿ ಮಾಡೋದು, ಅಸೆಸ್ಮೆಂಟ್ ರಿಪೋರ್ಟ್ ಅನ್ನ ಯಾವ ತರ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಸಹಿತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಮಗೆ AI ಅಸೆಸ್ಮೆಂಟ್ ಅಂತನೂ ಕೂಡ ಕಾಣಿಸ್ಕೊಳ್ಳುತ್ತೆ. ಒಂದು ತಿಂಗಳು ಅಥವಾ 2 months ಆದ್ಮೇಲೆ AI ಅಸೆಸ್ಮೆಂಟ್ ಎನ್ನೊಂದು ಕೂಡ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಆಟೋಮೆಟಿಕ್ ಆಗಿ AI ಅಸೆಸ್ಮೆಂಟ್ ನಮಗೆ ಮಾಡಿಕೊಡುತ್ತೆ. ಇವಾಗ ನಾವು ಬ್ರಿಡ್ಜ್ ಕೋರ್ಸ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಬ್ರಿಡ್ಜ್ ಕೋರ್ಸ್ ಮೇಲೆ ನೋಡಿ, ಬ್ರಿಡ್ಜ್ ಕೋರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಾವು ಯಾವ ಭಾಷೆಯನ್ನು ಕಲಿಸ್ತಾ ಇದ್ದೀವಿ, ಯಾವ ವಿಷಯವನ್ನು ಕಲಿಸ್ತಾ ಇದ್ವಿ, ಎಷ್ಟನೇ ತರಗತಿ ಕಲಿಸ್ತಾ ಎಲ್ಲನೂ ಕೂಡ ನಾವು ಎಂಟ್ರಿ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ನಾನು ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಶಾಲೆಯಲ್ಲಿ 2 ಮೀಡಿಯಂಗಳಿದೆ, ಕನ್ನಡ ಹಾಗೂ ಇಂಗ್ಲಿಷ್. ಸೊ ನಾನು ಕನ್ನಡವನ್ನ ಕ್ಲಿಕ್ ಅನ್ನ ಮಾಡ್ಕೊಂತೀನಿ. ಕ್ಲಾಸ್ ನಾನು ಆಲ್ರೆಡಿ ಹೇಳಿದೆ 4A 4B ಎನ್ನುವಂಥದ್ದು. 4A ಅದಕ್ಕಿದೆ 1 to 5th ಕ್ಲಾಸ್ಗೆ, 4B ಅದಕ್ಕಿದೆ 6 to 10th ಕ್ಲಾಸ್ಗೆ. ಸೊ ಫಾರ್ ಎಕ್ಸಾಂಪಲ್ ನಾನು 9th ಕ್ಲಾಸ್ನ ಸೆಲೆಕ್ಟ್ ಅನ್ನ ಮಾಡ್ಕೊತೀನಿ. ಇಲ್ಲಿ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಕನ್ನಡ, ಇಂಗ್ಲಿಷ್, ಹಿಂದಿ ಅನ್ನುವಂಥ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸಬ್ಜೆಕ್ಟ್ ಯಾವ್ದು ಬೇಕಾದ್ ನಿಮ್ದು ಯಾವ ಸಬ್ಜೆಕ್ಟ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹಿಂದಿ ಅಂತ ಮಾಡ್ಕೊಂತೀನಿ. ಸೊ ಡೇಟ್ ಯಾವಾಗ ನೀವು ಪ್ರೀ ಟೆಸ್ಟ್ ಅನ್ನು ತೆಗೆದುಕೊಂಡಿದ್ರೆ ಆ ಒಂದು ಡೇಟ್ ಅನ್ನ ತೆಗೆದುಕೊಳ್ಬೇಕಾಗಿರುವಂತದ್ದು. ನಾನು ಏನ್ ಮಾಡ್ತೀನಿ 2nd of June ತೆಗೆದುಕೊಂಡಿದ್ದೀನಿ, ಸೆಟ್ ಮಾಡ್ತೀನಿ. ಇವಾಗ ಇಷ್ಟಾಯ್ತು. ಮೀಡಿಯಂ ಹಾಕಿದ್ರಿ, ಕ್ಲಾಸ್ ಹಾಕಿದ್ರಿ, ಗ್ರೂಪ್ ಹಾಕಿದೀರಾ, ಸಬ್ಜೆಕ್ಟ್ ಅನ್ನ ಹಾಕಿದ್ರ, ಡೇಟ್ ಅನ್ನ ಹಾಕಿದ್ರ. ಸೊ ಇವಾಗ ಸರ್ಚ್ ಅನ್ನ ನಾನು ಕೊಡ್ತೀನಿ. ಆ ತರಗತಿಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಎಲ್ಲ ಮಾಹಿತಿಗಳು ಇಲ್ಲಿ ತೆಗೆದುಕೊಳ್ತವೆ. ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪ್ರೀ ಟೆಸ್ಟ್ 4B ಆಕ್ಟಿವ್ ಅಂತ ಇದೆ, ಗ್ರೀನ್ ಕಲರ್ ಬರುತ್ತೆ ಸರಿನಾ. ಇನ್ನು 5B ಬಂದಿಲ್ಲ, ನಾನು ನಿಮಗೆ ಅದನ್ನ ಆಮೇಲೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಏನೇನು ಆಪ್ಷನ್ ಇದೆ ಅನ್ನುವಂಥದ್ದು ನೋಡೋದಾದ್ರೆ ಸದ್ಯಕ್ಕಂತೂ ನಮ್ದು 4B ಓಪನ್ ಆಗುತ್ತೆ, ಪ್ರೀ ಟೆಸ್ಟ್ ಏನಾಗುತ್ತೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫಸ್ಟ್ ಗಿಲ್ ಏನ್ ಕಾಣುತ್ತೆ, ವ್ಯೂ ಆಲ್ LOs. ನಾವು ಯಾವ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಆ ಎಲ್ಲ ಲರ್ನಿಂಗ್ ಔಟ್ಕಮ್ಸ್ ಗಳನ್ನ ನೋಡ್ಕೊಳ್ಬಹುದು. ಇಲ್ಲಿ ನೋಡಿ ಹಿಂದಿಯನ್ನು ಓಪನ್ ಮಾಡಿದ್ದೆ, ಎಷ್ಟು 9 ಲರ್ನಿಂಗ್ ಔಟ್ಕಮ್ಸ್ ಗಳಿದಾವೆ. ಎಷ್ಟು 9 ಲರ್ನಿಂಗ್ ಔಟ್ಕಮ್ಸ್ ಗಳಿದಾವೆ, 9 ಲರ್ನಿಂಗ್ ಔಟ್ಕಮ್ಸ್ ಗಳಿದಾವೆ ಸರಿನಾ. ಇದನ್ನ ಕ್ಲೋಸ್ ಮಾಡ್ತೀನಿ. ಅದು ಪ್ರತಿಯೊಂದು ಸಬ್ಜೆಕ್ಟ್ನು ಕೂಡ ಬರುತ್ತೆ. ಸೊ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಸ್ಟೂಡೆಂಟ್ಗಳ ಹೆಸರು ಬರ್ತದೆ, ಸ್ಟ್ಯಾಟ್ಸ್ ಅಲ್ಲಿ ಯಾವ ತರ ಇದೆ ಅನ್ನುವಂಥದ್ದು. ಎಂಟ್ರೀಸ್ ಪರ್ ಪೇಜ್ ಅಂತ ಇದೆ. ಸೊ ತಾವುಗಳು ಇಲ್ಲಿ ನೋಡಿದ್ರೆ ಕೇವಲ 10 ಎಂಟ್ರೀಸ್ ಗಳು ಇದಾವೆ.
ಸೊ ಇವಾಗ ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ನಮಗೆ ನಾನು 500 ಅಂತ ಇಸ್ಕೊಳ್ಳಿ, ಅಂದರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಷ್ಟು ಬಂದುಬಿಡ್ತಾರೆ. ಎಸ್ ಈ ಒಂದು ತರಗತಿಯಲ್ಲಿ ಎಷ್ಟು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಅಷ್ಟೆಲ್ಲನೂ ಕೂಡ ಇಲ್ಲಿ ಬಂದುಬಿಡ್ತಾರೆ. ಸರಿನಾ? ಎಸ್ ಇವಾಗ ನೋಡಿ LO1, LO2, LO3, LO4, LO5 ನಮ್ಮದು ಹಿಂದಿಯಲ್ಲಿ ಎಷ್ಟಿದ್ದು 9 LOsಗಳಿದ್ದು. ಸೊ ಹೀಗೆ ಸ್ವಲ್ಪ ಈ ಕಡೆ ಡ್ರ್ಯಾಗನ್ನು ಮಾಡಿದರೆ, ನಿಮ್ಮ ಮೊಬೈಲಲ್ಲಿ ಮಾಡಿದರೆ ಸ್ವಲ್ಪ ಈ ಕಡೆ ಡ್ರ್ಯಾಗನ್ನು ಮಾಡಿದರೆ 9 LOsಗಳು ನಿಮಗೆ ಇಲ್ಲಿ ಕಾಣಿಸ್ಕೊಳ್ತವೆ. ಎಷ್ಟು? 9 LOsಗಳು ನಿಮಗೆ ಇಲ್ಲಿ ಕಾಣಿಸ್ಕೊಳ್ತವೆ. ಸರಿನಾ? ಸೊ ಫಾರ್ ಎಕ್ಸಾಂಪಲ್ ಮಾಡೆಲ್ ಆಗಿ ನಾನು ಒಂದು ವಿದ್ಯಾರ್ಥಿ ಎಂಟ್ರಿಯನ್ನು ಮಾಡಿ ತೋರಿಸ್ತೀನಿ. ಇಲ್ಲಿ ಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಬಾರ್ದು, ಇಲ್ಲಿ ಗ್ರೇಡ್ ಅನ್ನು ಎಂಟ್ರಿ ಮಾಡಬೇಕು. ಎಸ್ ಆ ಒಂದು LOಗೆ A ತೆಗೆದುಕೊಂಡಿದ್ದಾನೋ ಅಥವಾ B ತೆಗೆದುಕೊಂಡಿದ್ದಾನೆ ಅನ್ನುವಂಥದ್ದು. ಎಸ್ ನಾನು ಫಾರ್ ಎಕ್ಸಾಂಪಲ್ ಈ ಒಂದು ವಿದ್ಯಾರ್ಥಿನಿ ನನಗೆ ಗೊತ್ತಿದೆ. ಎಸ್ ಇಲ್ಲಿ A ಅಂತ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ A ಅನ್ನುವಂಥದ್ದು ಬಂತು ಅಂದರೆ ಗ್ರೀನ್ ಬರುತ್ತೆ, B ಅಂತ ಟೈಪ್ ಮಾಡಿದರೆ ಒಂದಿಷ್ಟು ಬ್ಲೂ ಟೈಪ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಸ್ ಇಲ್ಲಿ ನಾನು ಒಂದು B ಅನ್ನು ಟೈಪ್ ಮಾಡಿ ತೋರಿಸ್ತೀನಿ. ಎಸ್ ಕಾಣಿಸ್ತಾ ಇದೆಯಾ? B ಅಂತ ಸ್ವಲ್ಪ ರೆಡ್ ಕಲರ್ ಬರುತ್ತೆ. ಈ ಒಂದು ವಿದ್ಯಾರ್ಥಿನಿ ಎಲ್ಲನೂ ಕೂಡ A ತೆಗೆದುಕೊಂಡಿದ್ದಾಳೆ. ಎಸ್ ಎಲ್ಲವನ್ನ ಎಂಟ್ರಿ ಮಾಡ್ತಾ ಹೀಗೆ A ಮ್ಯಾನ್ಯುವಲ್ ಆಗಿ A B ಅಂತ ತಾವು ಟೈಪ್ ಮಾಡ್ತಾ ಸಾಗಬೇಕಾಗಿರುವಂಥದ್ದು. ಎಸ್ ಎಲ್ಲ ಎಷ್ಟು LOsಗಳಿದ್ದಾವೆ ಅಷ್ಟೆಲ್ಲ LOsಗಳಿಗೆ ತಾವು ಎಂಟ್ರಿಯನ್ನು ಮಾಡ್ತಾ ಸಾಗಬಹುದು. ಸರಿನಾ? ಈ ಟೈಪ್ 9 LOsಗಳು ಏನಿದಾವೆ 9 LOsಗಳನ್ನ ತಗೊಳ್ಳಿ ಫಿಲ್ಅಪ್ ಅನ್ನ ಮಾಡಬೇಕಾಗಿರುವಂಥದ್ದು. ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ LOs ನಂಬರ್ನು ಕೂಡ ಚೇಂಜ್ ಇದೆ. ಎಸ್ ಇಲ್ಲಿ ನೋಡುವುದಾದ್ರೆ ಎಲ್ಲ ವಿದ್ಯಾರ್ಥಿಗಳು ಫಿಲ್ಅಪ್ ಅನ್ನ ಮಾಡಿದ ಮೇಲೆ ಎಸ್ ಇಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ ಸೇವ್ ಅಂತ ಇದೆ. ಸೇವ್ ಅಂತ ಅಂದ್ರೆ ಎಷ್ಟು ನಾವು ತುಂಬಿದೀವಿ ಅದನ್ನ ಸೇವ್ ಆಗುತ್ತೆ, ಮತ್ತೆ ಅದಕ್ಕೆ ಆಮೇಲೆ ಎಡಿಟ್ಗೆ ಆಪ್ಷನ್ ಇರುತ್ತೆ. ಸೇವ್ ಅಂದಮೇಲೆ ಫೈನಲ್ ಸೇವ್ ಅಂತ ಏನ್ ಮಾಡ್ತೀವಿ, ಆಮೇಲೆ ಎಡಿಟ್ಗೆ ಆಪ್ಷನ್ ಇರೋದಿಲ್ಲ. ಫೈನಲ್ ಸೇವ್ ಆಗೋಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರತಿಯೊಂದು LOsಗೆ ಪ್ರತಿಯೊಂದು ವಿಷಯದಲ್ಲಿ ಕರೆಕ್ಟಾಗಿ ನಾವು ಎಂಟ್ರಿಯನ್ನು ಮಾಡಿದೆವೋ ಇಲ್ವೋ ಎನ್ನುವಂಥದ್ರ ಬಗ್ಗೆ. ಸೊ ಇದು 4B ಅಂತ ನಮ್ಮದು ಓಪನ್ ಆಗ್ತದೆ, ಯಾಕಂದ್ರೆ 9th ಕ್ಲಾಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ತಾವುಗಳು ಒಂದು 4th ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನಾನು ಚೇಂಜ್ ಮಾಡ್ಕೊತೀನಿ. ಕ್ಲಾಸ್ ಏನು ಮಾಡ್ತೀನಿ ನಾನು, ಎಸ್ ರೀಸೆಟ್ ಅಂತ ಕೊಡ್ತೀನಿ. ಕನ್ನಡ ಮಾಧ್ಯಮ ಕ್ಲಾಸ್ 4th ಕ್ಲಾಸ್ಗೆ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ 4th ಕ್ಲಾಸ್ಗೆ ತಗೊಳ್ತೀನಿ. ಕನ್ನಡ, ಇಂಗ್ಲಿಷ್, ಹಿಂದಿ ಇದೆ. ಸಬ್ಜೆಕ್ಟ್ ಎಸ್ ಕನ್ನಡವನ್ನು ತೆಗೆದುಕೊಳ್ತೀನಿ. ಡೇಟ್ 2nd of June. ಸರಿನಾ? ಸೊ ಇವಾಗ ನೋಡಿ ಸರ್ಚ್ ಅಂತ ಕೊಡ್ತೀನಿ. ಸೊ 4ನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾವೆ ತಗೊಳ್ಳಿ ಇಲ್ಲಿ ನೋಡಬಹುದು. 4A ಅಂತ ಇಲ್ಲಿ ಬರ್ತಾ ಇದೆ ನಿಮ್ಗೆ. ಎಸ್ ಯಾವುದು 4A ಅಂತ ಬರ್ತಾ ಇದೆ. ಸರಿನಾ? 4A ಅಂತ 4A ಅಂದ್ರೆ 1 to 5th ಕ್ಲಾಸ್ ವರೆಗೇನು ಕೂಡ, 4B ಅಂದ್ರೆ 6 to 10th ಕ್ಲಾಸ್ ವರೆಗೇನು ಕೂಡ. ಸರಿನಾ? ಎಸ್ ಇಲ್ಲಿ ಸೇವ್ ಅಂತೀರಾ. ಎಲ್ಲ ವಿದ್ಯಾರ್ಥಿ ಫಿಲ್ಅಪ್ ಮಾಡಿದ್ಮೇಲೆ ಎಲ್ಲ ಕರೆಕ್ಟ್ ಆಗಿದ್ರೆ ಫೈನಲ್ ಸಬ್ಮಿಷನ್ ಕೊಡ್ತೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟ್ ಟೆಸ್ಟ್ 5A ಅಂತ ಬರ್ತಾ ಇದೆ. ಸರಿನಾ? ಪೋಸ್ಟ್ ಟೆಸ್ಟ್ ಇಲ್ಲಿ ನೋಡ್ಬೋದು, ಪೋಸ್ಟ್ ಟೆಸ್ಟ್ 5 ಅಂತ ಬರ್ತಾ ಇದೆ. ಇಲ್ಲಿ ಕೇವಲ ಇವಾಗ ಏನ್ ಬರ್ತಾ ಇದೆ, ವ್ಯೂ ಓನ್ಲಿ ಅಂತ ಬರ್ತಾ ಇದೆ. ಇದು ಯಾವಾಗ ಆಕ್ಟಿವ್ ಆಗುತ್ತೆ, 15th of July 2026 ಅವಾಗ ಅದು ಆಕ್ಟಿವ್ ಆಗುತ್ತೆ. ಅದರ ಮೇಲೆ ನಾವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬಹುದು. ಸದ್ಯದ ಮಟ್ಟಿಗೆ ಪ್ರೀ ಟೆಸ್ಟ್ ಅಷ್ಟೇ ಓಪನ್ ಆಗ್ತಾ ಇದೆ. ಸೊ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಏನಿಲ್ಲಿ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿರ್ತೀವಿ ಪ್ರೀ ಟೆಸ್ಟ್ ಅಲ್ಲಿ, ಪೋಸ್ಟ್ ಟೆಸ್ಟ್ ಅಲ್ಲಿನೂ ಕೂಡ ಆ ಒಂದು LOಗಳಿಗೆ ಸಂಬಂಧಿಸಿರುವಂತದ್ದು ಇಲ್ಲಿ ಓಪನ್ ಆಗುತ್ತೆ. ಆಮೇಲೆ ಆಫ್ಟರ್ 15th of June ಇಲ್ಲೆಲ್ಲನೂ ಕೂಡ ಕಾಣಿಸಿಕೊಳ್ಳುತ್ತೆ. ಪೋಸ್ಟ್ ಟೆಸ್ಟ್ ಅಲ್ಲಿ ಯಾವ ವಿದ್ಯಾರ್ಥಿ A ಗ್ರೇಡ್ ಪಡೆದುಕೊಂಡಿದ್ದಾನೋ B ಗ್ರೇಡ್ ಪಡೆದುಕೊಂಡಿದ್ದಾನೋ ಎನ್ನುವಂಥದ್ದು ದಾಖಲಿಸಬೇಕು. ಇಲ್ಲಿ ಮ್ಯಾನ್ಯುವಲ್ ಆಗಿ ಏನ್ ಬರುತ್ತೆ, ಪ್ರೀ ಟೆಸ್ಟ್ಗೆ ನಾವು ಏನು ಎಂಟ್ರಿಯನ್ನು ಮಾಡಿದ್ದೀವಿ ಅದೇ ಮ್ಯಾನ್ಯುವಲ್ ಆಗಿ ಇಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 2nd LOಗೆ ಆ ಒಂದು ವಿದ್ಯಾರ್ಥಿ B ತೆಗೆದುಕೊಂಡಿದ್ದ ಅಂದ್ರೆ ಇಲ್ಲಿ A ತೆಗೆದುಕೊಂಡಿದ್ದಾನೆ, ಇಲ್ಲಿ B, ಇಲ್ಲಿನೂ ಸಹಿತ B, ಇಲ್ಲಿನೂ A, ಇಲ್ಲಿನೂ A. ಸೊ ಈ 2 Bಗಳು ಏನಿದಾವೆ ಸೇಮ್ ಆಸ್ ಯೂಶುವಲ್ ಪೋಸ್ಟ್ ಟೆಸ್ಟ್ ಅಲ್ಲಿ ಕೂಡ ಹೀಗೆ ವಿಸುವಲ್ ಆಗ್ತವೆ. ಸೊ ಅವಾಗ ನಾವು ಬೇಕಿದ್ರೆ ಏನ್ ಮಾಡ್ಕೊಳ್ಬಹುದು, ಅದನ್ನ ಈ ಒಂದು ಕಲಿಕಾ ಫಲವನ್ನ ಸಾಧಿಸಿದ್ರೆ ಈ ಒಂದು B ಸ್ಥಾನದಲ್ಲಿ ಅದನ್ನು ತೆಗೆದು ನಾವು ಏನ್ ಮಾಡಬೇಕು, A ಅನ್ನ ಎಂಟ್ರಿ ಮಾಡಬೇಕಾಗಿರುವಂತದ್ದು. ಸರಿನಾ? ಈ ಟೈಪ್ ಅದು ಓಪನ್ ಆಗತ್ತೆ. ಯಾವುದು 5B ಅನ್ನುವಂಥದ್ದು. ಈ ಟೈಪ್ ನಾವೆಲ್ಲ ಎಂಟ್ರಿ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಎನ್ನುವಂಥದ್ದು ಕಾಣ್ತಾ ಇದೆ. ಸರಿನಾ? ಇದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡಿದರೆ ಎಸ್ ಇಲ್ಲಿನೂ ಕೂಡ ನೋಡಿ ಆಟೋಮೆಟಿಕ್ ಆಗಿ ಯಾವ B ವಿದ್ಯಾರ್ಥಿಗಳಿದ್ರು ಅವರೆಲ್ಲನೂ ಕೂಡ ಇಲ್ಲಿ ಎಂಟ್ರಿ ಆಗ್ತಾ ಹೋಗ್ತದೆ. ಸರಿನಾ? ಇಲ್ಲಿ ಎಂಟ್ರಿ ಆಗ್ತಾ ಹೋಗ್ತದೆ. ಸೆಪ್ಟೆಂಬರ್ ಅಲ್ಲಿ ಸಾಧಿಸಿದ್ದ ಅಂದ್ರೆ ನಾವು ಅಲ್ಲಿ A ಹಾಕಬೇಕು,
ಸಾಧಿಸಿಲ್ಲ ಅಂದ್ರೆ ಮತ್ತೆ ಅವನು ಡಿಸೆಂಬರ್ಗೆ ಬರ್ತಾನೆ, ಡಿಸೆಂಬರ್ ಅಲ್ಲಿ ಬರುತ್ತೆ, ಡಿಸೆಂಬರ್ ಅಲ್ಲಿ ಇದನ್ನ ಈ ಟೈಪ್ ನಾವಿಲ್ಲಿ ಎ ಅಂಡ್ ಬಿ ಅನ್ನ ಎಂಟ್ರಿ ಮಾಡ್ತಾ ಹೋಗ್ಬೋದು. ಜೊತೆಗೆ ನಿಮಗೆ ಇನ್ನೊಂದು ಇಲ್ಲಿ ಆಪ್ಷನ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. AI ಅಸೆಸ್ಮೆಂಟ್ ಎನ್ನುವಂಥದ್ದು ಹೊಸದಾಗಿರುವಂಥ ಇನ್ನೊಂದು ಟ್ಯಾಬ್ ಸ್ವಲ್ಪ ದಿನದಲ್ಲೇ ನಿಮಗೆ ವಿಸಿಬಲ್ ಆಗುತ್ತೆ. ನಾವು ಏನೆಲ್ಲ ಮಾಡಿದೀವಿ ಆಟೋಮೆಟಿಕ್ ಆಗಿ ನಮಗೆ AI ಅಸೆಸ್ಮೆಂಟ್ ರಿಪೋರ್ಟ್ ಅನ್ನ ಕೊಡುತ್ತೆ. ಸೊ ನಾವು ಏನೆಲ್ಲ ಎಂಟ್ರಿಯನ್ನ ಮಾಡಿದೀವಿ ಅನ್ನೋದನ್ನು ಕೂಡ ಡೈರೆಕ್ಟ್ ಆಗಿ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಲ್ಲಿ ಕೂಡ ಅದು ಓಪನ್ ಆಗುತ್ತೆ. ನಾನು ಎಂಟ್ರಿ ಮಾಡಿದ್ರೆ ನೋ ಡಾಟಾ ಫೌಂಡ್ ಅಂತ, ಯಾಕಂದ್ರೆ ಇನ್ನೂವರೆಗೆ ಅಪ್ಡೇಟ್ ಮಾಡಿಲ್ಲ ಈ ವರ್ಷದ್ದು. ಎಲ್ಲ ವಿದ್ಯಾರ್ಥಿಗಳು ಆದ್ಮೇಲೆ ನಮಗೆ ಪ್ರೀ ಟೆಸ್ಟ್ ಅಂಡ್ ಪೋಸ್ಟ್ ಟೆಸ್ಟ್ ರಿಪೋರ್ಟ್ ಕೂಡ ಬರುತ್ತೆ. ಇದೇ ರಿಪೋರ್ಟ್ ಎಲ್ಲಿ ಜನರೇಟ್ ಆಗುತ್ತೆ? HM ಗಳ ಲಾಗಿನ್ ಅಲ್ಲಿ ಪ್ರತಿಯೊಂದು ವಿಷಯದೂ ಕೂಡ ಜನರೇಟ್ ಆಗುತ್ತೆ. ಕಾನ್ಸಾಲಿಡೇಟ್ ರಿಪೋರ್ಟ್ ಅಲ್ಲಿ ಜನರೇಟ್ ಆಗುತ್ತೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ನಿಮ್ ಯಾವ ಮಾಧ್ಯಮಗಳಿದೆ ಎಲ್ಲನೂ ಕೂಡ ಓಪನ್ ಆಗ್ತವೆ. ಸರ್, ನಾ ಈ ಟೈಪ್ ಅದೇ ಒಂದು ಪ್ರಿಂಟ್ ಅನ್ನು ತೆಗೆದುಕೊಂಡು ನಾವು ಸ್ಯಾಪ್ ಅಲ್ಲಿ ಇಡಬೇಕಾಗಿರುತ್ತೆ. ಇನ್ನೊಂದು ಮುಖ್ಯವಾಗಿರುವಂತಹ ವಿಷಯ ಏನಿದೆ ಅಂದ್ರೆ, ಪ್ರೀ ಟೆಸ್ಟ್ ಅಂಡ್ ಪೋಸ್ಟ್ ಟೆಸ್ಟ್ ರಿಪೋರ್ಟ್ ಅನ್ನ ಯಾವಾಗಿಂತ ಜನರೇಟ್ ಮಾಡ್ಕೊಳ್ಬಹುದು ಅಂದ್ರೆ, ನಾವು 25/6/2026 ಸರಿನಾ, ಇದು ನಮ್ದು ಲಾಸ್ಟ್ ಡೇಟ್ ಫಾರ್ ಕ್ಲಾಸ್ 4 to 10th ವರೆಗೂ ಕೂಡ ನಾವು ಈ ದಿನದವರೆಗೆ 25th ಜೂನ್ ವರೆಗೂ ಕೂಡ ಅಪ್ಡೇಟ್ ಅನ್ನ ಮ್ಯಾಂಡೇಟರಿ ಮಾಡಲೇಬೇಕಾಗಿರುವಂತದ್ದು. 25th ಜೂನ್ಗೆ ಅಧಿಕಾರಿಗಳು ಬರ್ಬೋದು, ಬೇರೆ ಯಾರಾದ್ರೂ ಬರೋ ಈ ರಿಪೋರ್ಟ್ ಇಷ್ಟರ ಒಳಗಾಗಿರ್ಬೋದು. ಇಲ್ಲಿವರೆಗೆ ನಾವು ಅದನ್ನ ರಿಪೋರ್ಟ್ ಅನ್ನು ಜನರೇಟ್ ಮಾಡ್ರಿ ಅನ್ನುವಂಥ CRP, BRP ಅಂಡ್ BOs ಗಳಿಗೆ ಸಜೆಷನ್ ಅನ್ನ ಮಾಡಿದ್ದಾರೆ. ಸರಿ, ಈ ಒಂದು ಮಾಹಿತಿ ನಿಮ್ಗೆ ಹೇಗೆ ಅನಿಸಿದೆ, ಹಾಗೂ ಇದಕ್ಕೆ ಸಂಬಂಧಿಸಿರುವಂತ ಮತ್ತೆ ಏನಾದರೂ ಕ್ಯೂರೀಸ್ಗಳಿದ್ರೆ ಕಮೆಂಟ್ ಬಾಕ್ಸ್ ನಿಮಗಾಗಿ ಖಾಲಿ ಇರುತ್ತೆ, ಕಮೆಂಟ್ ಅನ್ನ ಮಾಡಬಹುದು. ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೀವಿ. ಇನ್ನುವರೆಗೂ ಯಾರು ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ದಯವಿಟ್ಟು ಜಕ್ಯಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾವು ಇಂಥ ವಿಡಿಯೋಸ್ಗಳ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್.